ಜಾತಿ ಜನಗಣತಿ ವರದಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜಟಾಪಟಿಗಳು ಕೂಡ ಆಯಿತು. ಇದೀಗ ಸಿಎಂ ಸಿದ್ದರಾಮಯ್ಯ ಜಾತಿ ಜನಗಣತಿ ವರದಿ ಸ್ವೀಕಾರಕ್ಕೆ ಸಂಬಂಧಪಟ್ಟಂತೆ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ನಲ್ಲಿ ವರದಿ ಬಗ್ಗೆ ಇನ್ನೂ ಚರ್ಚೆನೇ ಆಗಿಲ್ಲ. ಕ್ಯಾಬಿನೆಟ್ನಲ್ಲಿ ವರದಿ ಬರಬೇಕಾಗಿತ್ತು, ಅದರ ಬಗ್ಗೆ ಚರ್ಚೆ ಆಗಬೇಕಾಗಿತ್ತು. ಆದರೆ ಆ ಬಗ್ಗೆ ಚರ್ಚೆನೇ ಆಗಿಲ್ಲ. ಇನ್ನೂ ಕ್ಯಾಬಿನೆಟ್ಗೆ ವರದಿನೇ ಬಂದಿಲ್ಲ. ಆ ವರದಿಯಲ್ಲಿ ಏನಿದೆ ಅಂತ ನನಗೂ ಕೂಡ ಗೊತ್ತಿಲ್ಲ. ಹರಿದಾಡ್ತಿರುವಂತಹ ಯಾವುದೇ ಅಂಕಿ ಅಂಶ ಯಾವುದು ಕೂಡ ಅಧಿಕೃತ ಅಲ್ಲ, ನಮಗೆ ಗೊತ್ತಿಲ್ಲ ಅದು. ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಬ್ಬಿಸ್ತಾ ಇರುವಂತಹ ಅಂಕಿ ಅಂಶ ಅಧಿಕೃತ ಅಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ನಾವು ನಿರ್ಧಾರ ಮಾಡ್ತೀವಿ, ಇದೆಲ್ಲವನ್ನೂ ಕೂಡ ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡ್ತೀವಿ, ಅದಾದ ಬಳಿಕ ನಿರ್ಧಾರ ಆಗುತ್ತೆ ಅಂತ ದೆಹಲಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸರ್, ಜಾತಿ ಗಣತಿ ವರದಿ ನಾಳೆ ಏನಾದರೂ ಸಂಪುಟದಲ್ಲಿ ಮಂಡನೆ ಆಗುತ್ತೆ ಸರ್? ನಾಳೆ ಮಂಡಿಸಬೇಕು ಅಂತ ಇತ್ತು. ಅದು ಸ್ವಲ್ಪ ಇನ್ನೊಂದು ವಾರ ನೆಕ್ಸ್ಟ್ ಕ್ಯಾಬಿನೆಟ್ ಮಂಡಿಸ್ತಾರೆ. ನಾಳೆ ಆಗ್ತಿಲ್ಲ. ನಾಳೆ ಆಗ ಅಂದ್ರೆ ಬೇರೆ ಸಮುದಾಯಗಳು ಒಂದು ವಿರೋಧ ವ್ಯಕ್ತಪಡಿಸ್ತಿರೋದ್ರಿಂದ ಈ ತರ ಏನಾರ ಆಗ್ತಿದೆ? ವಿರೋಧ ವ್ಯಕ್ತಪಡಿಸ್ಲಿಕ್ಕೆ ಈಗ ಕ್ಯಾಬಿನೆಟ್ ಅಲ್ಲಿ ಇದು ಚರ್ಚೆನೇ ಆಗಿಲ್ವಲ್ಲ. ಅದು ಇಟ್ ಇಸ್ ನಾಟ್ ಓಪನ್ ಟು ದಿ ಪಬ್ಲಿಕ್ ಅಟ್ ಆಲ್. ಓಪನ್ ಆಗಿದೆ ಇಲ್ಲಿವರೆಗೆ, ನನಗೆ ಗೊತ್ತಿಲ್ಲ ಅದ್ರಲ್ಲಿ ಏನಿದೆ ಅಂತ. ಅದ್ರ ಚರ್ಚೆ ನಡೀತಿದೆಯಲ್ಲ ಸರ್, ಸಮುದಾಯವಾರು ಅದು ಸ್ವಲ್ಪ ಇನ್ನೊಂದು ವಾರ ನೆಕ್ಸ್ಟ್ ಕ್ಯಾಬಿನೆಟ್ ಮಂಡಿಸ್ತಾರೆ. ನಾಳೆ ಆಗ್ತಿಲ್ಲ. ನಾಳೆ ಆಗ ಅಂದ್ರೆ ಬೇರೆ ಸಮುದಾಯಗಳು ಒಂದು ವಿರೋಧ ವ್ಯಕ್ತಪಡಿಸ್ತಿರೋದ್ರಿಂದ ಈ ತರ ಏನಾರ ಆಗ್ತಿದೆ? ವಿರೋಧ ವ್ಯಕ್ತಪಡಿಸ್ಲಿಕ್ಕೆ ಅಂಕಿಅಂಶ ಬಂದಿದೆ ಅನ್ನೋ ತರ ಯಾವ ಅಂಕಿಅಂಶಗಳು ಬಂದಿಲ್ಲ. ಕ್ಯಾಬಿನೆಟ್ ನಲ್ಲಿ ಚರ್ಚೆ ಆದ್ಮೇಲೆ ಎಲ್ಲರ ಅಭಿಪ್ರಾಯ ತಗೊಂಡು ಏನ್ ಮಾಡಬೇಕು ಅಂತ ಯೋಚನೆ ಮಾಡ್ತಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಜಾತಿ ಗಣತಿ ವರದಿ ಯಾವಾಗ ಜಾರಿ ಆಗಬಹುದು, ಏನು ಎತ್ತ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ ಸಂತೋಷ್, ಜಯಪ್ರಕಾಶ್ ಸಭೆಯಲ್ಲಿ ಅದನ್ನ ಸೀಲ್ಡ್ ಅನ್ನ ಓಪನ್ ಮಾಡಬೇಕು. ಆ ಶಿಫಾರಸುಗಳು ಮತ್ತೆ ವರದಿಯ ಸಾರಾಂಶಗಳನ್ನ ಸಂಪುಟದ ಮುಂದೆ ಇಡಬೇಕು ಅನ್ನುವಂಥ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿತ್ತು. ಹಾಗಾಗಿ ಸಾಕಷ್ಟು ಕುತೂಹಲ ಕೂಡ ಇತ್ತು. ನಾಳೆ ಜಾತಿ ಗಣತಿ ವರದಿ ಟೇಬಲ್ ಆಗತ್ತೆ, ಅದರ ಬಗ್ಗೆ ಚರ್ಚೆಗಳಾಗತ್ತೆ. ನಂತರ ಅದನ್ನು ಸರ್ಕಾರ ಜಾರಿಗೆ ತರುವಲ್ಲಿ ಸಾರ್ವಜನಿಕರ ಅಭಿಪ್ರಾಯವನ್ನು ಸಂಗ್ರಹಿಸಿ ನಂತರ ಅದನ್ನು ಅನುಷ್ಠಾನಕ್ಕೆ ತರಬಹುದು ಅನ್ನುವಂಥ ಚರ್ಚೆಗಳು ಈಗಾಗಲೇ ಶುರುವಾಗಿತ್ತು. ಮತ್ತೊಂದು ಕಡೆ ಸೋರಿಕೆಯಾಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು. ಆದರೆ ದೆಹಲಿಯಲ್ಲಿ ಈಗ ಮುಖ್ಯಮಂತ್ರಿಗಳೇ ಸ್ವತಃ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾಳೆ ನಾವು ವರದಿಯನ್ನು ಸೀಲ್ಡನ್ನು ಅದನ್ನು ಓಪನ್ ಮಾಡಿ ಮಂಡನೆ ಮಾಡಬೇಕಾಗಿತ್ತು, ಆದರೆ ಬೇರೆ ಬೇರೆ ಕಾರಣಗಳಿಂದ ಅದನ್ನು ನಾಳೆ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾಗಿ ಮುಂದಿನ ಸಚಿವ ಸಂಪುಟ ಸಭೆಯಲ್ಲಿ ಅದನ್ನು ಪರಿಶೀಲನೆ ಮಾಡ್ತೇವೆ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾಳೆ ಏನು ಜಾತಿಗಣತಿ ವರದಿ ಟೇಬಲ್ ಆಗತ್ತೆ ಅನ್ನುವಂಥ ಚರ್ಚೆಗಳಿತ್ತು, ಅದಕ್ಕೆ ಈಗ ಫುಲ್ ಸ್ಟಾಪ್ ಇದ್ದಿದೆ. ಮುಂದಿನ ಸಂಪುಟದವರೆಗೂ ಕೂಡ ಕಾಯಬೇಕಾಗತ್ತೆ. ಏಕೆಂದರೆ ಪ್ರಬಲ ಸಮುದಾಯದ ವಿರೋಧ ಹೆಚ್ಚಿನ ಪ್ರಮಾಣದಲ್ಲಿತ್ತು. ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ನಾಯಕರು ನಿರಂತರವಾಗಿ ವಿರೋಧವನ್ನು ವ್ಯಕ್ತಪಡಿಸ್ಕೊಂಡೇ ಬರ್ತಾ ಇದ್ರು. ಹಾಗಾಗಿ ಈಗ ಯಾಕೆ ಅದನ್ನು ಮೈಮೇಲೆ ಎಳೆದುಕೊಳ್ಬೇಕು ಅನ್ನುವಂಥ ಕಾರಣನೋ ಅಥವಾ
ಅದನ್ನ ಸುಖ ಸುಮ್ಮನೆ ವರದಿಯನ್ನ ನಾವು ಟೇಬಲ್ ಮಾಡಿ ನಂತರ ಅದನ್ನ ಜಾರಿಗೆ ತರದೆ ಹೋದ್ರೆ ಅಹಿಂದ ಸಮುದಾಯಗಳ ವಿರೋಧವನ್ನು ಕೂಡ ಕಟ್ಕೊಳ್ಬೇಕಾಗತ್ತೆ ಅನ್ನುವಂಥ ಕಾರಣಕ್ಕೋ ಏನೋ ಅದನ್ನ ಹಾಗೆ ತಟಸ್ಥವಾಗಿ ಉಳಿಸುವಂತ ಒಂದು ಪ್ರಯತ್ನವನ್ನ ಮುಖ್ಯಮಂತ್ರಿಗಳು ಮಾಡಿರಬಹುದು ಸಂತೋಷ್. ಹಾಗಾಗಿನೇ ನಾಳೆ ಮಂಡನೆ ಆಗಬೇಕಾಗಿದ್ದಂಥ ಜಾತಿ ಗಣತಿ ವರದಿ ಈಗ ಮತ್ತೆ ಮುಂದೂಡಿಕೆ ಆಗಿದೆ. ಮುಂದಿನ ಸಂಪುಟ ಸಭೆಯಲ್ಲಿ ಅದು ಬರುತ್ತೋ ಅಥವಾ ಮತ್ತೆ ಅದು ಹಾಗೆ ಮುಂದುವರಿಯುತ್ತೋ ಗೊತ್ತಿಲ್ಲ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಅದನ್ನ ಮೈ ಮೇಲೆ ಎಳೆದುಕೊಳ್ಳೋದು ಬೇಡ ಅನ್ನುವಂಥ ಕಾರಣಕ್ಕೆ ಎಲ್ಲೋ ಒಂದು ಕಡೆ ಅದನ್ನ ತಟಸ್ಥವಾಗಿಡುವಂಥ ಒಂದು ನಿರ್ಧಾರಕ್ಕೆ ಮುಖ್ಯಮಂತ್ರಿಗಳು ಬಂದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಇವತ್ತು ದೆಹಲಿಯಲ್ಲಿ ಅದನ್ನ ನಾವು ಮುಂದಿನ ಕ್ಯಾಬಿನೆಟ್ಗೆ ತರ್ತೇವೆ ಅನ್ನುವಂಥ ಒಂದು ಮಾತನ್ನ ಹೇಳಿರುವಂಥದ್ದು ಸಂತೋಷ್. ಈಗ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಕೆಲವು ಮಾಹಿತಿಗಳು ಸೋರಿಕೆಯಾಗಿದೆ ಅನ್ನುವಂತಹ ವಿಚಾರಗಳು ಗೊತ್ತಾಗ್ತಾ ಇದೆ. ಹೀಗಾಗಿ ಸಾಕಷ್ಟು ಗೊಂದಲ ಕೂಡ ಇದೆ. ಒಂದು ವೇಳೆ ಜಾರಿ ಮಾಡದೇ ಇದ್ದರೆ ದಲಿತ ಸಮುದಾಯಗಳ ಒಂದು ವಿರೋಧವನ್ನು ಕಟ್ಕೊಳ್ಬೇಕಾಗತ್ತೆ, ಮತ್ತೊಂದೆಡೆ ಪ್ರಬಲ ಸಮುದಾಯಗಳು ಕೂಡ ವಿರೋಧ ಮಾಡ್ತಾ ಇದೆ. ಈ ನಡುವೆ ಈ ಗೊಂದಲಗಳಿಗೆ ತೆರೆ ಎಳೆಯುವಂತಹ ಕೆಲಸವನ್ನು ಸರ್ಕಾರ ಮಾಡೋದು ಯಾವಾಗ ಅಂತ? ಖಂಡಿತ ಸಂತೋಷ್, ಯಾಕೆಂದ್ರೆ ಮಾಡಬೇಕಾಗತ್ತೆ. ಜಾತಿ ಗಣತಿ ವರದಿ ಸುಮಾರು 160 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಿ ಅಂಕಿ ಅಂಶಗಳನ್ನು ಸಂಗ್ರಹಿಸಿ ಈಗ ವರದಿಯನ್ನು ಹಿಂದೆ ಕಾಂತರಾಜ್ ಅವರು ಮಾಡಿದರು. ಕಾಂತರಾಜ್ ಅವರು ವರದಿಯನ್ನು ಸರ್ಕಾರಕ್ಕೆ ಹಸ್ತಾಂತರ ಮಾಡಬೇಕಾಗಿತ್ತು. ಸಲ್ಲಿಕೆ ಮಾಡುವಂಥ ಸಂದರ್ಭದಲ್ಲಿ ಸರ್ಕಾರ ಹೋಗುತ್ತೆ, ಸಿದ್ದರಾಮಯ್ಯ ಅವರ ಸರ್ಕಾರ ಅಲ್ಲಿಗೆ ಮುಕ್ತಾಯ ಆಗುತ್ತೆ. ನಂತರ ಮೈತ್ರಿ ಸರ್ಕಾರ ಬರುತ್ತೆ, ಕುಮಾರಸ್ವಾಮಿ ಅವರ ಮೈತ್ರಿ ಸರ್ಕಾರದ ಸಂದರ್ಭದಲ್ಲಿ ವರದಿಯನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ತದನಂತರ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಬಿಜೆಪಿ ಸರ್ಕಾರ ವರದಿಯನ್ನು ಅಕ್ಸೆಪ್ಟ್ ಮಾಡೋದಿಲ್ಲ. ವರದಿ ವೈಜ್ಞಾನಿಕವಾಗಿಲ್ಲ ಅನ್ನುವಂಥ ಚರ್ಚೆಗಳು ಏನು ಆ ಸಂದರ್ಭದಲ್ಲಿ ಶುರುವಾಗಿತ್ತು. ಹಾಗಾಗಿ ನೀವು ವೈಜ್ಞಾನಿಕವಾಗಿ ಮತ್ತೊಂದು ವರದಿಯನ್ನು ಕೊಡಬೇಕು, ಅದನ್ನು ಅಂಕಿಅಂಶಗಳನ್ನು ಪರಿಗಣಿಸಿ, ಆ ದತ್ತಾಂಶಗಳನ್ನು ಪರಿಗಣಿಸಿ ನೀವು ಮತ್ತೊಂದು ಪರಿಶೀಲನೆಯನ್ನು ಮಾಡಿ ವರದಿಯನ್ನು ಸಲ್ಲಿಸಿ ಅಂತೇಳಿ ಸರ್ಕಾರ ಜಯಪ್ರಕಾಶ್ ಹೆಗಡೆ ಅವರ ಆಯೋಗವನ್ನು ರಚನೆ ಮಾಡಿತ್ತು. ಜಯಪ್ರಕಾಶ್ ಹೆಗಡೆ ಅವರು ಸುದೀರ್ಘವಾಗಿ ಸಮಯಾವಕಾಶವನ್ನು ತೆಗೆದುಕೊಂಡು ಹಳೆಯ ಕಾಂತರಾಜ್ ಅವರ ವರದಿಯಲ್ಲಿ ಏನಿತ್ತು ಆ ದತ್ತಾಂಶಗಳನ್ನು ಇಟ್ಟುಕೊಂಡು ಆ ವರದಿಯಲ್ಲಿದ್ದಂತಹ ಶಿಫಾರಸುಗಳನ್ನು ಪರಿಶೀಲನೆ ಮಾಡಿ ಅಂತಿಮವಾಗಿ ಕೆಲವೊಂದಷ್ಟು ಮಾರ್ಪಾಡುಗಳನ್ನು ಮಾಡಿ ಮೂಲ ದತ್ತಾಂಶ ಏನಿತ್ತು ಅದನ್ನು ಹಾಗೇ ಉಳಿಸಿಕೊಂಡು ಕೆಲವು ಶಿಫಾರಸುಗಳನ್ನು ಸರ್ಕಾರಕ್ಕೆ ಮಾಡಿದೆ ಅನ್ನುವಂಥದ್ದು. ಆದರೆ ಅದರ ಶಿಫಾರಸುಗಳನ್ನು ಏನು ಮಾಡಿದೆ ಅನ್ನುವಂಥದ್ದು ಗೊತ್ತಾಗಬೇಕಾದ್ರೆ ಏನು ಸೀಲ್ಡ್ ಬಾಕ್ಸಲ್ಲಿ ಹಾಕಿಕೊಟ್ಟಿದ್ದಾರೆ ಆ ವರದಿ, ಅದನ್ನ ಸರ್ಕಾರ ಅದನ್ನು ಓಪನ್ ಮಾಡಬೇಕಾಗತ್ತೆ, ಅದನ್ನ ಮಂಡನೆ ಮಾಡಬೇಕಾಗತ್ತೆ. ಸಂಪುಟ ಸಭೆಯಲ್ಲಿ ಮಂಡನೆ ಮಾಡಿದ ನಂತರ ಅದು ಚರ್ಚೆ ಆಗಬೇಕಾಗತ್ತೆ. ಹಾಗಾಗಿ ಇನ್ನೂ ಕೂಡ ಸಮಯಾವಕಾಶ ಈಗ ಮುಂದಕ್ಕೆ ಹೋಗಿರೋದ್ರಿಂದ ಅಲ್ಲಿಯವರೆಗೂ ಕೂಡ ಕಾಯಬೇಕಾಗತ್ತೆ ಸಂತೋಷ್. ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.